ನನ್ನ ಮಗಳು ಸ್ಪೋರ್ಟ್ಸ್ ಡೇಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದ ಮೇಲೆ ಅವಳಿಗೆ ನಾನು ಒಂದು ಸರ್ಪ್ರೈಸ್ ಟ್ರೀಟ್ನ ಕೊಡಲೇಬೇಕಾಗಿತ್ತು. ಬಟ್ ಹೆಲ್ತ್ ಕಂಡೀಷನ್ನ ಮನಸ್ಸಲ್ಲಿಟ್ಕೊಂಡು ಸೊ ಅದಕ್ಕೆ ನಾನು ಅವಳಿಗೋಸ್ಕರ ಮತ್ತು ಮನೆಯಲ್ಲಿರೋ ಎಲ್ರಿಗೋಸ್ಕರನೂ ಐಸ್ ಕ್ರೀಮ್ನ ಪ್ರಿಪೇರ್ ಮಾಡಿದ್ದೀನಿ. ಬಟ್ ಈ ಐಸ್ ಕ್ರೀಮಲ್ಲಿ ಯಾವುದೇ ರೀತಿಯಾದಂಥ ಸಕ್ಕರೆ ಬೆಲ್ಲನ ಯೂಸ್ ಮಾಡಿಲ್ಲ. ಇದು 100% ಡಯಾಬಿಟಿಕ್ ಪೀಪಲ್, ಥೈರಾಯ್ಡ್ ಪೀಪಲ್, ಕಿಡ್ಸ್ ನೀವು ಆರಾಮಾಗಿ ತಿನ್ಬೋದು. ಕಂಪ್ಲೀಟ್ ಹೆಲ್ತ್ ಕಾನ್ಷಿಯಸ್. ಸೊ ಇದರ ಕಂಪ್ಲೀಟ್ ರೆಸಿಪಿನ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಶುಗರ್ ಫ್ರೀ ಐಸ್ ಕ್ರೀಮ್ಗಳನ್ನ ತಿನ್ನಬೇಕು ಅಂತ ಅನಿಸುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ನಾವು ಮಾಡೋ ಅಡುಗೆ ರೀತಿ ನೀತಿ ವಿಧಾನ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ. ಜೊತೆಗೆ ನಾವು ಫಾಲೋ ಮಾಡುವಂಥ ಆಹಾರ ಪದ್ಧತಿ ನಮ್ಮ ದೇಹದ ಆರೋಗ್ಯ ಸ್ಥಿತಿಯ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತೆ. ಸೊ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಕಸ್ಟರ್ಡ್ ಆಪಲ್ ಇಂದ ಮಾಡುವಂಥ ಐಸ್ ಕ್ರೀಮ್. ಸೊ ನೋಡಿ, ನಾನಿಲ್ಲಿ ಸೀತಾಫಲ ಹಣ್ಣನ್ನು ಅದರೊಳಗಿರೋ ಬೀಜನ ತೆಗೆದುಬಿಟ್ಟು ತೊಗೊಂಡಿದ್ದೀನಿ. 2 ದೊಡ್ಡ ಸೈಜ್ ಆ್ಯಪಲ್ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂತ ಅಂದರೆ ಬಾಳೆಹಣ್ಣು. ಸೊ ಬಾಳೆಹಣ್ಣು ಸ್ವಲ್ಪ ಹಣ್ಣಾಗಿರೋದು ತೊಗೊಂಡಿದ್ದೀನಿ ಬಿಕಾಸ್ ಸ್ವೀಟ್ನೆಸ್ಗೋಸ್ಕರ. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಸೈಡಲ್ಲಿ ವನದ್ರಾಕ್ಷಿ ಇಟ್ಕೊಂಡಿದ್ದೀನಿ. ವನದ್ರಾಕ್ಷಿನ ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡ್ತೀನಿ ಬಿಕಾಸ್ ಆಫ್ ಸ್ವೀಟ್ನೆಸ್ಗೋಸ್ಕರ. ಅದ್ರ ಜೊತೆಗೆ ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನ ಹಾಲನ್ನು ತೊಗೊಂಡಿದ್ದೀನಿ. ನೀವು ತೆಂಗಿನ ಹಾಲೇನಾದರೂ ಇಷ್ಟಪಡಲ್ಲ ಅಂತಂದರೆ ನೀವು ನಾರ್ಮಲಾಗಿ ಹಸುವಿನ ಹಾಲನ್ನು ಯೂಸ್ ಮಾಡ್ಕೋಬೋದು. ಸೊ ಹಾಗಾದರೆ ಫಸ್ಟ್ ನಾವೇನು ಮಾಡಬೇಕಂದ್ರೆ ಈ ಏನು ಸೀತಾಫಲ ಹಣ್ಣನ್ನು ನಾವೆಲ್ಲ ಕಂಪ್ಲೀಟಾಗಿ ಬೀಜ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಮಿಕ್ಸಿಗೆ ಹಾಕಬೇಕು. ಇಲ್ಲಿ ನೀವೇನು ನೋಡಬೇಕು ಅಂತಂದರೆ ಇದನ್ನು ಮಿಕ್ಸಿಗೆ ಹಾಕೋದ್ರಿಂದ ಫ್ರುಕ್ಟೋಸು ಜಾಸ್ತಿ ಇರುತ್ತೆ, ಅಂದರೆ ನ್ಯಾಚುರಲ್ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಸೊ ಡಯಾಬಿಟಿಕ್ ಪೀಪಲ್ ಇದನ್ನು ಕಡಿಮೆನೇ ಕನ್ಸ್ಯೂಮ್ ಮಾಡಬೇಕು. ಕನ್ಸ್ಯೂಮ್ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಐ ಆಮ್ ಅ ಡಯಾಬಿಟಿಕ್. ನಾನು ಕೂಡ ಕನ್ಸ್ಯೂಮ್ ಮಾಡಿದ್ದೀನಿ. ಯಾವುದೇ ರೀತಿ ಶುಗರ್ ಸ್ಪೈಕ್ ಆಗಿಲ್ಲ ನನಗೆ. ಬಟ್ ಕ್ವಾಂಟಿಟಿ ತುಂಬ ಕಡಿಮೆ ಇರಬೇಕು. ಯಾವಾಗಲೂ ನಾವು ತಿನ್ನೋ ಆಹಾರ ನಮ್ಮ ದೇಹಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದು ನೋಡಿ ತೊಗೋಬೇಕಾಗತ್ತೆ. ಸೊ ಸೀತಾಫಲ ಹಣ್ಣನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಸೈಡ್ಗೆ ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಹಾಲು, ಬಾಳೆಹಣ್ಣು ಮತ್ತು ಈ ವನದ್ರಾಕ್ಷಿನ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ತಾ ಇದ್ದೀನಿ. ಈ ವನದ್ರಾಕ್ಷಿ, ಹಾಲು ಮತ್ತು ಬಾಳೆಹಣ್ಣು ಕಂಪ್ಲೀಟ್ಲಿ ಇನ್ನೂ ಸ್ವೀಟ್ನೆಸ್ನ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇರೋದು. ಆಮೇಲೆ ಇದನ್ನು ಚೆನ್ನಾಗಿ ವಿಸ್ಕ್ ಮಾಡಬೇಕು, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನಾವಿಲ್ಲಿ ಏನು ಮಾಡ್ತಾಯಿದ್ದೀನಿ, ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ನೆನ್ಪಿಟ್ಕೊಳ್ಳಿ, ವಿಸ್ಕರಿಂದ ವಿಸ್ಕ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದೊಂಥರ ಫ್ಲಫಿ ಆಗುತ್ತೆ. ಸೊ ವಿಚ್ ಈಸ್ ನಾಟ್ ಗುಡ್ ರೆಕಮೆಂಡೆಡ್. ಓಕೆ, ಸೊ ಅದಕ್ಕೋಸ್ಕರ ಇದನ್ನು ನಿಧಾನಕ್ಕೆ ನಮ್ಮ ಏನು ಸೌಟ್ ಇರುತ್ತಲ್ಲ ಸೌಟಿಂದನೇ ನಿಧಾನಕ್ಕೆ ಅದನ್ನು ಮಿಕ್ಸ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ನೀವು ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ ಅನ್ನೋದು ನಿಮ್ಗೆ ಗೊತ್ತೇ ಆಗಲ್ಲ. ಒಂದು ಸತಿ ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ಮರೀದೆ ತಿಳಿಸಿ ನನಗೆ. ಸೊ ನೋಡಿ, ಇನ್ನು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಆಲ್ರೆಡಿ ರೆಡಿ ಇಟ್ಕೊಂಡಿರುವಂಥ ಈ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು. ನಿಮಗೇನಾದರೂ ಉಪ್ಪು ಬೇಕು ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಬಟ್ ನಾನು ಉಪ್ಪನ್ನು ಕೂಡ ಸಜೆಸ್ಟ್ ಮಾಡಲ್ಲ, ಬಟ್ ಇಷ್ಟ ನಿಮ್ಮ ಇಷ್ಟ. ಓಕೆ, ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಒಂದು ಕಂಟೈನರ್ ತೊಗೊತಾ ಇದ್ದೀನಿ. ಒಂದು ಪ್ಲಾಸ್ಟಿಕ್ ಕಂಟೈನರ್ ಆದರೂ ತೊಗೊಳ್ಳಿ, ಇಲ್ಲ ಸ್ಟೀಲ್ದಾದರೂ ತೊಗೊಳ್ಳಿ. ಓಕೆ, ಸೊ ಯಾವುದನ್ನು ನೀವು ಫ್ರೀಝರಲ್ಲಿ ಇಡ್ತೀರಲ್ಲ ಅದಕ್ಕೋಸ್ಕರ. ಸೊ ಅದನ್ನು ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಕಂಪ್ಲೀಟ್ ಐಸ್ ಕ್ರೀಮ್ನ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಟ್ರಾನ್ಸ್ಫರ್ ಮಾಡಿಬಿಟ್ಟು ನಾನು 8 ಅವರ್ಸ್ಗೆ ಕಂಪ್ಲೀಟ್ಲಿ 8 ಅವರ್ಸ್ಗೆ ನಾನು ಇದನ್ನು ಫ್ರೀಝ್ ಮಾಡ್ತಾಯಿದ್ದೀನಿ. ನೋಡಿ, ಫ್ರೀಝ್ ಮಾಡಿ ತೆಗೆದ ಮೇಲೆ ಈ ರೀತಿ ಆಗಿರುತ್ತೆ. ಮತ್ತು ಈ ಕಸ್ಟರ್ಡ್ ಆ್ಯಪಲ್ ಬಂದುಬಿಟ್ಟು ತುಂಬಾ ದೇಹಕ್ಕೆ ಒಳ್ಳೆಯದು. ಇಮ್ಯೂನ್ ಸಿಸ್ಟಮ್ ಕೊಡುತ್ತೆ, ಸಪೋರ್ಟ್ಸ್ ಮಾಡುತ್ತೆ ಗ್ರೋತ್ಗೆ, ಮತ್ತು ಏನಂತಾರೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ತುಂಬ ಜನಕ್ಕೆ ಏನು ಅಂತಂದರೆ ಸೀತಾಫಲ ಹಣ್ಣು ತಿಂದುಬಿಟ್ರೆ ನಮ್ಮದು ಶುಗರ್ ಸ್ಪೈಕ್ ಆಗುತ್ತೆ ಅನ್ನೋ ಒಂದು ರಾಂಗ್ ಕನ್ಸೆಪ್ಷನ್ ಇರುತ್ತೆ. ಆ ಥರ ಏನೂ ಇಲ್ಲ. ಆದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ನಾವು ಹಣ್ಣುಗಳನ್ನು ತಿನ್ನಬೇಕಾಗುತ್ತೆ, ಅಷ್ಟೇ ಮ್ಯಾಟರ್. ಓಕೆ, ಸೊ ಮತ್ತು ಇದು ನಮಗೆ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡೋಕ್ಕಿದಾಗುತ್ತೆ. ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅವ್ರಿಗೆ ಇದೊಂದು ಪರ್ಫೆಕ್ಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ನೀವು ಆರಾಮಾಗಿ ಇದನ್ನು ಕನ್ಸ್ಯೂಮ್ ಮಾಡ್ಬೋದು, ವೆಯ್ಟ್ ಲಾಸಿಗೆ ಕೂಡ ಒಳ್ಳೆಯದು.
ಬಿಕಾಸ್ ಇದರಲ್ಲಿ ಬಂದುಬಿಟ್ಟು ಬರೀ ಜಸ್ಟ್ 44 ಕ್ಯಾಲರೀಸ್ ಇರುತ್ತೆ ಅಷ್ಟೇ. ಸೊ ನೋ ನೀಡ್ ಟು ವರಿ. ಆರಾಮಾಗಿ ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನು ತೊಗೋಬೋದು. ಥೈರಾಯ್ಡ್ ಇರೋರು, ಡಯಾಬಿಟಿಕ್ ಇರೋರು ಮಕ್ಕಳಿಗಂತೂ ಒಬ್ಬಿಯಸ್ಲಿ ಅಲ್ವಾ. ಇದರಲ್ಲಿ ನಾನು ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಲ್ಲ. ಈವನ್ ವೆನಿಲಾ ಎಸೆನ್ಸ್ ಕೂಡ ಹಾಕಿಲ್ಲ ನಾನು. ಜಸ್ಟ್ ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ಇದನ್ನು ನಾವು ಪ್ರಿಪೇರ್ ಮಾಡಿದ್ದೀವಿ. ಸೊ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು. ನಾನು ಕೂಡ ಕನ್ಸ್ಯೂಮ್ ಮಾಡಿದೆ, ಚೆಕ್ ಮಾಡಿದೆ, ಆಮೇಲೆ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇರೋದು. ನನಗೆ ಯಾವುದೇ ರೀತಿ ಶುಗರ್ ಸ್ಪೈಕ್ ಅನ್ನಿಸ್ಲಿಲ್ಲ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.